ಅದು ಕೂಡ ಆ ಹೃದಯಾಂತರಾಳದಿಂದಲೇ ಅಂತ ಹೇಳ್ಬೋದು. ದುಃಖ ಆದಾಗ ನಾವು ದುಃಖನ ವ್ಯಕ್ತಪಡಿಸ್ತೀವಿ, ಖುಷಿ ಆದಾಗ ಸಂತೋಷನೂ ಕೂಡ ಹೃದಯದಿಂದಲೇ ಬರಬೇಕು. ಹಾಗಾಗಿ ಈ ಹೃದಯದ ಬಡಿತದ ಏರಿಳಿತಗಳು ಕೂಡ ಈ ಸಂದರ್ಭದಲ್ಲೇ ಬದಲಾಗುತ್ತೆ. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಕೇಳಿ ಅಂತರಾಳ. ಮಧುರವಾದ ನೆನಪುಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಅಂತರಾಳ. 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 ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಪ್ರತಿ ವಾರ ನಾವು ಅಂತರಾಳ ಕಾರ್ಯಕ್ರಮದ ಒಂದು ಭಾಗವಾಗಿ ಹೊಸ ಹೊಸ ವಿಷಯಗಳ ಬಗ್ಗೆ ಮಾತನಾಡ್ತಾ ಬರ್ತಾ ಇದ್ದೀವಿ. ಕಳೆದ ವಾರ ಈ ಒಂದು ಸಂಚಿಕೆ ಮೂಡಿ ಬರಲಿಲ್ಲ ಕಾರಣಾಂತರಗಳಿಂದ. ಈ ವಾರ ಈ ಸಂಚಿಕೆಯನ್ನ ನಾವು ಮುಂದುವರಿಸ್ತಾ ಇವತ್ತು ಕೂಡ ತಮ್ಮೆಲ್ಲರ ಮುಂದೆ ಒಂದು ಹೊಸ ವಿಷಯವನ್ನ ತಂದಿದ್ದೇನೆ. ಈ ದಿನದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋ ಮೊದಲು ತಮ್ಮೆಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ವಿಷಯ ಹೃದಯ. ಹೃದಯ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಂತಂದ್ರೆ ಲಬ್ ಡಬ್ ಶಬ್ದ. ಯಾಕಂದ್ರೆ ನಾವು ಎದೆ ಮೇಲೆ ಕೈ ಇಟ್ಕೊಂಡಾಗ ಅದು ಒಡ್ಕೋತಾ ಇರ್ತದೆ. ಯಾಕೆ ಈ ತರ ಒಡ್ಕೊಳ್ಳುತ್ತೆ ಅಂತ ನಮ್ಗೆ ನಾವೆಲ್ಲ ಓದುವಾಗ ತಿಳ್ಕೊಂಡಿದ್ವಿ. ಯಾಕೆ ಅಂತಂದ್ರೆ ಅದು ರಕ್ತವನ್ನ ಪಂಪ್ ಮಾಡಿ ದೇಹದ ಎಲ್ಲ ಇತರೆ ಭಾಗಗಳಿಗೆ ಅದನ್ನ ರಕ್ತವನ್ನ ಕಳಿಸೋದ್ರಿಂದ ಅದನ್ನ ರಕ್ತ ಶುದ್ಧೀಕರಣ ಘಟಕ ಅಂತ ಹೇಳ್ಬೋದು ನಾವು. ಆ ಒಂದು ಹೃದಯ ಸಾಮಾನ್ಯ ಮನುಷ್ಯರ ಒಂದು ದೇಹದಲ್ಲಿ ಪ್ರತಿ ನಿಮಿಷಕ್ಕೆ 72 ಬಾರಿ ಹೊಡ್ಕೋಬೇಕು. ಅದು ಕಡಿಮೆ ಆದ್ರೂ ಸಮಸ್ಯೆ, ಮತ್ತೆ ಹೆಚ್ಚಾದ್ರೂ ಕೂಡ ಸಮಸ್ಯೆ ಆಗುತ್ತೆ. ಕೆಲವೊಂದು ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂತ, ಕೆಲವು ಕಾಯಿಲೆ ಇರ್ತಕ್ಕಂತ ರೋಗಿಗಳಲ್ಲಿ ಅದು 100, 150, 200 ಮೇಲೆ ಹೊಡ್ಕೊಳ್ಳುವಂತ ಒಂದು ಏನು ಆ 72 ಬದಲಾಗಿ 2 ಪಟ್ಟುಗಿಂತ ಜಾಸ್ತಿ ಹೋದ್ರೆ ಅದು ಅಬ್ನಾರ್ಮಲ್ ಅಂತ ನಾವೇನ್ ಹೇಳ್ತೀವಿ, ಅಸಹಜ ಹೃದಯದ ಬಡಿತ ಅಂತ ನಾವು ಪರಿಗಣಿಸಬಹುದು. ಹಾಗಾಗಿ ನಾವು ಈ ಹೃದಯದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಈಗ ಏನಾಗಿದೆ, ನಮ್ಗೆ ಸಿಗ್ತಕ್ಕಂತ ಎಲ್ಲ ಆಹಾರವನ್ನು ಕೂಡ ನಾವು ರುಚಿ ನೋಡ್ಬೇಕು ಅಂತ ಇಷ್ಟಪಡ್ತೀವಿ. ಈಗ ರುಚಿ ನೋಡ್ಬೇಕಾದಾಗ ನಾವು ಗಮನಿಸಬೇಕಾದ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಇದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗೋದು ಯಾವ ತರ ಆಗುತ್ತೆ, ಮತ್ತೆ ಒಳ್ಳೆ ಕೊಲೆಸ್ಟ್ರಾಲ್ ನಮ್ಗೆ ಬೇಕು ಶರೀರಕ್ಕೆ. ಈ ಕೊಲೆಸ್ಟ್ರಾಲ್ ಗಳಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಏನ್ ಮಾಡುತ್ತೆ, ನಮ್ಮ ಶರೀರದ ಚೈತನ್ಯವನ್ನ ಹಿಡಿದಿಟ್ಕೊಂಡು ಕಾಪಾಡುತ್ತೆ. ಆದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಏನ್ ಮಾಡುತ್ತೆ, ರಕ್ತ ಸಂಚಾರವನ್ನೇ ಸ್ಥಗಿತಗೊಳಿಸುವಂತ ಒಂದು ಪ್ರಕ್ರಿಯೆಯನ್ನ ಮಾಡುತ್ತೆ. ಹಾಗಾಗಿ ನಾವು ಹೆಚ್ಚಿನ ಮಟ್ಟದ ಜಂಕ್ ಫುಡ್ ಗಳನ್ನ ಸೇವನೆ ಮಾಡೋದಾಗ್ಲಿ, ಅಥವಾ ಸಂಸ್ಕರಿಸಿದ ಮತ್ತು ಆಯಿಲಿ ಫುಡ್ ಅಂತ ಏನ್ ಹೇಳ್ತೀವಿ, ಎಣ್ಣೆಯಲ್ಲಿ ಕರಿದಂತ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ನಮ್ಗೆ ಈ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗುತ್ತೆ ಅಂತ ನಾವು ತಿಳ್ಕೋಬೇಕು. ಹಾಗಾಗಿ ಯಾವುದೇ ಬಾಯಿ ಚಪಲಕ್ಕಾಗ್ಲಿ, ರುಚಿಗೋಸ್ಕರನಾದ್ರೂ ಆಗ್ಲಿ, ಅದನ್ನ ಹಿತಮಿತವಾಗಿ ಸೇವನೆ ಮಾಡೋದು ಬಹಳ ಮುಖ್ಯ ಅನ್ಸುತ್ತೆ. ಈಗ ಮಾರ್ಕೆಟ್ ನಲ್ಲಿ ಸಿಗುವಂತ ಗೋಬಿ ಮಂಚೂರಿ ಇರ್ಬೋದು, ಅಥವಾ ಮಸಾಲೆ ಪುರಿ, ಅಥವಾ ಮೋಮೋಸ್, ಏನು ಬರ್ಗರು, ಪಿಜ್ಜಾ, ಇವೆಲ್ಲ ಏನ್ ಹೇಳ್ತೀವಿ, ಇವೆಲ್ಲ ಒಂದು ರೀತಿ ಜಂಕ್ ಫುಡ್. ಏನಾಗುತ್ತೆ ಅಂತಂದ್ರೆ ನಮ್ಮ ಶರೀರದಲ್ಲಿ ಕೊಲೆಸ್ಟ್ರಾಲ್ ಬೆಳೆಯೋದ್ರ ಜೊತೆಗೆ ಇತರೆ ಅಂಗಗಳಿಗೆ ಇದು ಹಾನಿಯನ್ನ ಉಂಟು ಮಾಡುವಂತ ಒಂದು ಸಾಧ್ಯತೆಗಳೇ ಹೆಚ್ಚಾಗುತ್ತೆ. ಹಾಗಾಗಿ ಹೃದಯದ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನ ನಾವು ಚಿಕ್ಕ ವಯಸ್ಸಿನಿಂದನೇ ಅದ್ರ ಬಗ್ಗೆ ಗಮನ ಕೊಟ್ರೆ ಹಾರ್ಟ್ ಅಟ್ಯಾಕ್ ಅಂತ ಪರಿಸ್ಥಿತಿಗಳು, ಹೃದಯದ ಆಘಾತಕ್ಕೊಳಗಾಗುವಂತದ್ದು ಕಡಿಮೆ ಮಾಡಬಹುದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇದೀವಿ, ನಮ್ಮ ಒಂದು ಮಾಧ್ಯಮಗಳಲ್ಲಿ ಸಿಗುವಂತ ಮಾಹಿತಿಗಳಿಂದ ಸಣ್ಣ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಹೆಚ್ಚಾಗಿದೆ. ಯಾಕೆ ಹೀಗಾಗ್ತಾ ಇದೆ ಅಂತಂದ್ರೆ, ನಾವು ಯೋಚನೆ ಮಾಡ್ತಾ ಇದ್ದಾರೆ, ಹುಡುಗರು ಏನ್ ಮಾಡ್ತಾರೆ, ಈ ಹರಿಯದ ಹುಡುಗರು ಸಾಮಾನ್ಯವಾಗಿ ಹೊಟ್ಟೆ ಹಸಿತು ಅಂತಂದ್ರೆ ಮನೆಗೆ ಯಾರು ಹೋಗಿ ತಿಂತಾರೆ ಅಂತ ಹೇಳ್ಬಿಟ್ಟು ಬೀದಿ ಬದಿಯಲ್ಲಿ ಸಿಗ್ತಕ್ಕಂತ ಎಗ್ ಫ್ರೈಡ್ ರೈಸ್ ಇರ್ಬೋದು, ಅಥವಾ ಕುಷ್ಕ ಇರ್ಬೋದು, ಹೀಗೆ ಅದನ್ನ ನಿಯಮಿತ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಯಾವತ್ತೋ ಒಂದ್ಸರಿ ತಿನ್ನಲ್ಲ, ಅದನ್ನ ಎಷ್ಟು ಅರ್ಜೆಂಟ್ ಆಗಿ ಸಿಗುತ್ತೆ ಅದ್ರ ಮೇಲೆ ಅವರು ತಡೆಯಪ್ಪ ಮನೆಗೆ ಹೋಗೋದ್ರಿಂದ ತುಂಬಾ ತಡ ಆಗುತ್ತೆ, ಇಲ್ಲೇ ಏನೋ ಒಂದು ತಿನ್ಕೊಂಡ್ಬಿಡೋಣ ಅಂತ ಅವರು ಅಲ್ಲೇ ತಿನ್ಬಿಡ್ತಾರೆ. ಆದ್ರೆ ಆತರ ಬೀದಿ ಬದಿಯ ವ್ಯಾಪಾರಿಗಳು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಈ ಟೇಸ್ಟಿಂಗ್ ಪೌಡರ್ ಅಂತ ಬರುತ್ತೆ, ಅದನ್ನ ಅದರಲ್ಲಿ ಮಿಕ್ಸ್ ಮಾಡೋದ್ರಿಂದ ಬಾಯಿಗೆ ಒಳ್ಳೆ ರುಚಿನ ಕೊಡಬಹುದು ಅದು. ಆದ್ರೆ ಅದು ನೇರವಾಗಿ ಪರಿಣಾಮ ಬೀರುವಂತದ್ದು ಹೃದಯಕ್ಕೆ ಮತ್ತೆ ಕಿಡ್ನಿ. ಹಾಗಾಗಿ ಅದು ನೇರವಾಗಿ ನಮಗ್ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ
ಬಾಯಿ ರುಚಿನೇ ಮುಖ್ಯ ಅನ್ಕೊಂಡಿರೋ ನಮ್ಗೆ ಇದ್ಯಾವುದು ಗಮನಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಎಷ್ಟೇ ಹೊತ್ತಾದ್ರೂ ಕೂಡ ಮನೇಲೆ ಹೋಗಿ ಊಟ ಮಾಡೋದು ಬಹಳ ಉತ್ತಮ. ತೀರಾ ಅನಿವಾರ್ಯ ಅನ್ನಿಸ್ದಾಗ ಒಂದ್ ಏನ್ ಮಾಡ್ಬೇಕು, ಹೊರಗಡೆ ತಿಂದಾಗಲೂ ಕೂಡ ಅದ್ರ ಬಗ್ಗೆ ಜಾಗ್ರತೆ ವಹಿಸಬೇಕು. ಅದಕ್ಕೆ ಸರಿಯಾಗಿ ನಾವು ಹಣ್ಣು, ಹಸಿರು ತರಕಾರಿಗಳು, ಸೊಪ್ಪು ಎಲ್ಲವನ್ನು ತಿಂದಾಗ ಅದು ನಮ್ಮ ಶರೀರವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ನಾವು ನಮ್ಮ ಹೃದಯ ಎಷ್ಟರ ಮಟ್ಟಿಗೆ ಶಕ್ತಿಶಾಲಿಯಾಗಿರುತ್ತೋ ಅಲ್ಲಿವರೆಗೂ ನಮ್ಮ ಶರೀರಕ್ಕೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಹಾಗಾಗಿ ಈ ಹೃದಯ ಅಂತಕ್ಕಂಥದ್ದು ಕೇವಲ ಒಂದು ಅಂಗ ಅಲ್ಲ, ಇದು ಒಂದು ಭಾವನೆ ಕೂಡ. ಭಾವನೆಗಳನ್ನ ಬಡಿದೆಬ್ಸುವಂತ ಕೆಲಸನ ಹೃದಯ ಮಾಡುತ್ತೆ. ಯಾಕೆಂದ್ರೆ ಸಾಮಾನ್ಯವಾಗಿ ನೀವು ನೋಡಬಹುದು, ಪ್ರೇಮಿಗಳು ಅಂತರಾಳದಿಂದ ಪ್ರೀತಿ ಮಾಡ್ತಾರೆ, ಒಬ್ಬರ ಹೃದಯದಲ್ಲಿ ಇನ್ನೊಬ್ರು ಇರ್ತಾರೆ ಅನ್ನೋ ಒಂದು ಆ ಕಲ್ಪನಾ ಲೋಕದಲ್ಲಿ ಮತ್ತೆ ನಿಜವಾದಂತ ಕಾಳಜಿ ಇರ್ತಕ್ಕಂಥ ಪ್ರೀತಿಯಲ್ಲಿ ಮುಳುಗಿರ್ತಾರೆ. ಅದಕ್ಕೆ ಆ ಹೃದಯನೇ ಸಾಕ್ಷಿಯಾಗಿದೆ. ಹಾಗಾಗಿ ಈ ಹೃದಯ ಒಂದು ಅಂಗವಾಗಿರದೇನೆ ಒಬ್ಬರ ಮನಸ್ಸನ್ನ ಮತ್ತೊಬ್ರು ಅರ್ಥ ಮಾಡ್ಕೊಳ್ಳುವಂತ ಒಂದು ಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡಿಕೊಡುತ್ತೆ. ಹಾಗಾಗಿ ಹೃದಯಕ್ಕೆ ನಾವು ಎಷ್ಟು ಹಾರೈಕೆ ಮಾಡಿದ್ರು ಸಾಲಲ್ಲ. ಹಾಗಾಗಿ ನಾವು ಏನೇ ನೋವು, ನಲಿವುಗಳು ಎಲ್ಲ ವ್ಯಕ್ತಪಡಿಸೋದು ಕೂಡ ಆ ಹೃದಯಾಂತರಾಳದಿಂದಲೇ ಅಂತ ಹೇಳ್ಬೋದು. ದುಃಖ ಆದಾಗ ನಾವು ದುಃಖನ ವ್ಯಕ್ತಪಡಿಸ್ತೀವಿ, ಖುಷಿ ಆದಾಗ ಸಂತೋಷನೂ ಕೂಡ ಹೃದಯದಿಂದಲೇ ಬರಬೇಕು. ಹಾಗಾಗಿ ಈ ಹೃದಯದ ಬಡಿತದ ಏರಿಳಿತಗಳು ಕೂಡ ಈ ಸಂದರ್ಭದಲ್ಲೇ ಬದಲಾಗುತ್ತೆ. ಮತ್ತೆ ನಾವು ಹೆಚ್ಚು ವೇಗವಾಗಿ ಓಡಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಿದಾಗ್ಲೂ ಕೂಡ ಹೃದಯದ ಬಡಿತದಲ್ಲಿ ವ್ಯತ್ಯಾಸ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಆ ಒಂದು ಸಾಮಾನ್ಯ ಸ್ಥಿತಿಯಿಂದ ಅದು ವೇಗ ಸ್ಥಿತಿಯನ್ನ ತಲುಪುತ್ತೆ, ವೇಗವಾಗಿ ನಾವು ಚಲನೆ ಮಾಡಿದಾಗ. ಹಾಗಾಗಿ ಮತ್ತೆ ಅದು ಸ್ಥಿರ ಸ್ಥಾನಕ್ಕೆ ಬರುತ್ತೆ ಸ್ವಲ್ಪ ಸಮಯದ ನಂತರ. ಹೀಗಾಗಿ ಈ ಎಲ್ಲ ನಮ್ಮ ಭಾವನೆ, ಬದುಕು ಎಲ್ಲವೂ ಈ ಒಂದು ಹೃದಯದಲ್ಲೇ ಅಡಗಿರೋದ್ರಿಂದ ನಾವು ಈ ಹೃದಯದ ಆರೋಗ್ಯವನ್ನ ಕಾಪಾಡ್ಕೋಬೇಕಾಗಿರುವಂತದ್ದು ನಮ್ಮಲ್ಲೇ ಇದೆ. ನಮ್ಮ ಮನೆಯಲ್ಲೇ ಇರ್ತಕ್ಕಂಥದ್ದನ್ನ ಬಿಟ್ಟು ನಾವು ಆಚೆ ಈಚೆ ಸಿಕ್ಕಿದ್ದೆಲ್ಲ ತಿಂದ್ರೆ ಹೃದಯ ಹಾಳಾಗೋದಲ್ಲದೆ ನಮ್ಮ ಜೀವನನ ಮಧ್ಯದಲ್ಲೇ ಅಂತ್ಯಗೊಳಿಸ್ಕೊಳ್ಬೇಕಾದಂತಹ ಸನ್ನಿವೇಶ ಎದುರಾಗಬಹುದು. ಹಾಗಾಗಿ ನಾವು ಹೃದಯದ ಆರೋಗ್ಯ ಮತ್ತೆ ಹೃದಯವನ್ನ ಸ್ಥಿರವಾಗಿ ಯಾವ ತರ ಇಟ್ಕೋಬೇಕು ಅನ್ನೋದನ್ನ ನಮ್ಮ ಮನೆ ಮದ್ದುಗಳು, ಮಸಾಲೆ ಪದಾರ್ಥಗಳು, ಹಾಗೆ ತರಕಾರಿ ಸೊಪ್ಪುಗಳು ಇವೆಲ್ಲದರಲ್ಲೂ ಅಡಗಿವೆ. ಇವೆಲ್ಲವನ್ನು ಕೂಡ ಸಮತೋಲಿತವಾಗಿ ನಾವು ಸೇವನೆ ಮಾಡಿ ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಂಡು ಹೋದ್ರೆ ನಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಬರಲಾರವು ಅಂತ ನಾನು ಭಾವಿಸ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ತಮ್ಮೆಲ್ಲರನ್ನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದಗಳು.